ಸರ್ ಒಂದು ಚೆಕ್ ಮಾಡ್ಬಿಡ್ದ ಬಸ್ ಬಾ ಯಾರು ಅವನೇ ಬರ್ಬೇಕಂತ ಏ ಬಾ ಅವ್ರು ಕೇಳ್ತಾರೆ ಎದಕ್ಕೆ ಮಾಡ್ಲಿಕ್ಕೆ ಏನು ಅಭಿಮಾನ ವಿರಾಟ್ ಕೊಹ್ಲಿ ಅವರು ನಮಗೆ ಭಾಳ ರಿಲೇಷನ್ ಇವತ್ತು ಗೆಲುವು ಖಚಿತ, ನಾಳೆ ನಿಮ್ಮಲ್ಲಿ ಟಿಫಿನ್ ಉಚಿತ ಅಂತ ಹೇಳ್ತಾ ಇದ್ರಿ, ಯಾಕೆ ಏನು ಅಂತ? ನಮಗೆ RCB ಈ ಸಲ ಗೆದ್ದಿತ್ತೆ ಅಂತ ವಿಶ್ವಾಸ ಇದೆ, ಗೆದ್ದಿತ್ತೆ. ಅದಕ್ಕೆ ಇದೊಂದು ನಾವು ನಮ್ಮ ಸಂಗಡಿಯರು ಕೂಡಿ ಇದೊಂದು ಮಾಡಿದ್ದೀವಿ ಉಚಿತವಾಗಿ. ನಾಳೆಗೆ ಶಿರಾ ಮತ್ತು ಉಪ್ಪಿಟ್ಟು ಪಲಾವು ಮಾಡಬೇಕಂತ, ಸೋಲಿ ಗೆಲ್ಲಿಲಿ ಅದು ಮಾಡೇ ಮಾಡ್ತೇವೆ. ಈಗ ಅಂದ್ರೆ ನಾಳೆ ಸಂಪೂರ್ಣ ಉಚಿತವಾಗಿ ಟಿಫಿನ್ ಕೊಡೋರು ನೀವು ಜನಕ್ಕೆ? ಹೌದು ಸರ್. ಗೆಲುವು ಸಾಧಿಸಿದ್ರೆ? ಗೆಲುವು ಸೋಲಿ ಎರಡಕ್ಕೂ ಕೊಡೋದು. ನಾವು ಗೆಲ್ಲಿತೀವಿ ಅಂತ ನಮಗೆ ವಿಶ್ವಾಸ ಇದೆ. ಪ್ರತಿನಿತ್ಯ ಎಷ್ಟು ವಹಿವಾಟು ನಡೀತದೆ? ಈಗ ಒಂದು 5,000 6,000 ಆಗುತ್ತೆ ಒಂದೊಂದು ದಿನ. ಅದಕ್ಕೆ ನಾಳೆಗೆ ಏನೂ ಇಲ್ಲ, ಅದಕ್ಕೆ ಅದರ ಸಂಬಂಧ ನಾವು ನಾಳೆಗೆ ಉಚಿತ ಅಂತ ಮಾಡಿಬಿಟ್ಟಿದ್ದೀವಿ. RCB ಅಭಿಮಾನಿ ನಾಳೆಗೆ ಉಚಿತವಾಗಿ 9 ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ದೀವಿ. 9 ಗಂಟೆಯಿಂದ ಎಷ್ಟು ಗಂಟೆವರೆಗೆ? 2 ಗಂಟೆವರೆಗೆ ಅಂತ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಹೆಸರು? ಪ್ರಶಾಂತ್ ರಾವ್, RCB ಫ್ಯಾನ್. ನಿಮಗೇನು? ಪ್ರಶಾಂತ್ ರಾವು ನನಗೆ ಒಂದು 15 ವರ್ಷದಿಂದ ಗೆಳೆಯ. ನನಗೆ ನಿನ್ನೆ ಗೊತ್ತಾಯಿತು ಅವರು ಈ ಥರ ಒಂದೇನೋ ಮಾಡ್ತಾ ಇದ್ದಾರೆ ಅಂತ. ನಾನು ಅದೇ ಪ್ರೋತ್ಸಾಹಿಸಿ ಅದು ಏನೋ ಮನಸ್ಸಿಗೆ ಒಂದು ಆನಂದ ಆಗಿಬಿಟ್ಟು ಇವತ್ತು ಭೇಟಿಯಾಗೋಗಿ ಬಂದಿದ್ದೆ ಅವರಿಗೆ. ನೋಡಿದೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ. ನೋಡಿ, RCB ಅಂದರೆ ನಮ್ಮದು, ನಾವಂದರೆ RCB. ಇವತ್ತಿನ ದಿವಸದಲ್ಲಿ ಆ ಥರ ಆಗಿದೆ. ಒಂದೇನೋ ಅವ್ರ ಹೆಮ್ಮೆ ಅವ್ರು ಮಾಡಬೇಕು ಅಂತ ಏನೋ ಅವ್ರ ತಲೆಯಲ್ಲಿ ಬಂದಿದೆ. ಇದೊಂದು ಒಳ್ಳೆಯ ವಿಚಾರ, ಕೆಟ್ಟದ್ದೇನಲ್ಲ. ಬಟ್ ಏನೋ ಅವ್ರಿಗೊಂದು ಅಭಿಮಾನದಿಂದ ಅವರು ನಾಳೆ ಫ್ರೀ ಎಲ್ಲರಿಗೂ ಟಿಫಿನ್ನು, ಬೆಳಗ್ಗೆ ಟಿಫಿನ್ನು, ಮಧ್ಯಾಹ್ನ ಊಟ ಏನೋ ಕೊಡ್ತೀನಿ ಅಂತ ಒಂದೇನೋ ಇದು ಮಾಡಿದ್ದಾರೆ. ಅದಕ್ಕೆ ನಾವು ಇವತ್ತು ಅವ್ರಿಗೆ ಭೇಟಿಯಾಗಿ ಹೋಗಿ ಬಂದಿದ್ವಿ. ಮನಸ್ಸಿಗೆ ಆನಂದ ಆಗ್ತಾಯಿದೆ. ನಮ್ಮದು ಒಂದು ಹೆಮ್ಮೆ RCB ಗೆದ್ದಿಬೇಕು ಅಂತ. ಸರ್, ಗೆಲುವು ಸೋಲು ನಮ್ಮ ಕೈಯಲ್ಲಿರಲ್ಲ. ಯಾವುದೇ ಒಂದು ವಿಷಯದಲ್ಲಿ ಗೆಲುವು ಅಂತ ನಮ್ಮ ಕೈಯಲ್ಲಿದ್ದರೆ ಇವತ್ತು ಈ ಥರ ಪರಿಸ್ಥಿತಿ ಇರ್ತಿದ್ದಿಲ್ಲ. ಎಲ್ಲದರಲ್ಲಿ ನಾವೇ ಗೆದ್ದಿತ್ತಿದ್ದೀವಿ. ಅದೊಂದು ಆಟ ಇದೆ, ನೋಡೋಣ, ಕಾದು ನೋಡೋಣ ಏನಾಗತ್ತೆ ಅಂತ. ಗೆದ್ದರೆ ಒಳ್ಳೆಯದು, ಇದಕ್ಕಿಂತ ಖುಷಿಯಾಗೋಣ. ಗೆಲ್ಲಿಲ್ಲ ಅಂದರು ನಾವು ಅದಕ್ಕೆ ಬೋರ್ಡಲ್ಲಿ ಬರೆಸಿಬಿಟ್ಟಿದ್ದಾರೆ ಪ್ರಶಾಂತ್ ಅವರು. ಗೆದ್ದರೂ ಮಾಡೋಣ, ಗೆದ್ದಿಲ್ಲ ಅಂದರೂ ಮಾಡೋಣ. ಏನೋ ಒಂದು RCB ಮೇಲೆ ನಮ್ಮ ಅಭಿಮಾನ ಅಷ್ಟೇ. RCB ಗೆದ್ದರೂ ಮಾಡೋಣ, ಗೆದ್ದಿಲ್ಲ ಅಂದರೂ ಮಾಡೋಣ. ಸಂತೋಷ್ ಕುಲಕರ್ಣಿ ಅಂತ ಸರ್. ವಿಜಯಪುರ ನಗರದಲ್ಲಿ ಏನು ಇಲ್ಲಿ ನಮ್ಮ ಬೈಪಾಸ್ ಹತ್ತಿರ ಒಂದು ಅನ್ನಪೂರ್ಣೇಶ್ವರಿ ಕ್ಯಾಂಟೀನ್ ಅಂತೇಳಿ ನಾಳೆ ಇವತ್ತು ನಡೆಯುವ ಮ್ಯಾಚಲ್ಲಿ ಏನು RCB ವಿನ್ ಆಗಲಿ ಸೋಲಿ ಒಂದು ಉಚಿತವಾಗಿ ಸಾರ್ವಜನಿಕರಿಗೆ ಒಂದು ಊಟದ ವ್ಯವಸ್ಥೆನ ಮಾಡಿದ್ದಾರೆ. ಇದು ಭಾಳ ಒಂದು ಖುಷಿಯ ಸಂಗತಿ. ಯಾಕಂದ್ರೆ ನೋಡ್ರಿ, ಅಭಿಮಾನ ಯಾವ ಥರ ಇರ್ತಂದ್ರೆ ಎಲ್ಲೋ ಅಭಿಮಾನಿ ಎದ್ರ ಮೇಲೂ ತೋರಿಸ್ತಾರೆ. ಆದರೆ ಇವರು ಒಂದು ತಮ್ಮ ಮನಸ್ಸಿಗೆ ಏನು ಬಂದದ್ದು ಗೊತ್ತಿಲ್ಲ, ಒಂದು ಎಲ್ಲರಿಗೆ ಒಂದು ಉಚಿತವಾಗಿ ಆಹಾರವನ್ನು ನಾನು ಕೊಡಬೇಕು ಅಂತೇಳಿ ನಿರ್ಣಯ ಮಾಡಿ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಈಗ ರಾಯಲ್ ಚಾಲೆಂಜರ್ಸ್ ಕರ್ನಾಟಕದ ಒಂದು ತಂಡ ಅನ್ನುವಂಥದ್ದು ಸರ್ ಹೆಮ್ಮೆ. ಹಾಂ ಸರ್, ಅದನ್ನೊಂದು ಹೆಮ್ಮೆ ಸರ್. ಆಮೇಲೆ ನಮ್ಮದು 18 ವರ್ಷ ನಂತರ ಈ ಒಂದು ಮತ್ತು ಫೈನಲ್ ಬಂದು ಗೆಲ್ತಾರೆ ಅನ್ನೋದೊಂದು ಖುಷಿ ನಮಗೂ ಅದ. ನೋಡೋಣ ಸರ್ ಏನಾಗುತ್ತೆ. ಅವರೊಂದು ಇನ್ನೊಂದು ಇದು ಮಾಡಿದ್ದಾರೆ, ಸೋಲಿ ಗೆಲ್ಲಿ ಆದರೆ ನಾನು ಮಾಡ್ತೀನಿ ಅನ್ನೋದು ಒಂದು, ಅದನ್ನೊಂದು ದೇಶಾಭಿಮಾನವೂ ಅಲ್ಲಿ ಒಂದು ಪ್ರಕಟ ಮಾಡಿದ್ದಾರೆ. ಬರೀ ಕರ್ನಾಟಕ ಇದು ಒಂದೇ RCB ಗೆಲ್ಲಿ ನಾನು ಇದು ಮಾಡ್ತೀನಲ್ಲ, ಅಕಸ್ಮಾತ್ ಬೇರೆ ತಂಡ ಗೆದ್ದರೂ ನಾನು ಕೊಡ್ತೀನಿ ಅನ್ನೋ ಅದನ್ನೂ ಸದ್ಯ ಅವರು ಒಂದು ಇದು ಮಾಡಿದ್ದಾರೆ. ಒಂದು ಒಳ್ಳೆ ಕೆಲಸನ ಅವ್ರು ಮಾಡಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ